ಬೆಂಗಳೂರಿನಲ್ಲಿ ಎನ್ಐಎ ರೇಡ್. ರಾಷ್ಟ್ರೀಯ ತನಿಖಾ ದಳದವರು ರೇಡ್ ಮಾಡಿದ್ದಾರೆ. ನಗರದ 20ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಆರ್ಟಿ ನಗರ, ಹೆಬ್ಬಾಳ, ಶಿವಾಜಿನಗರ, ಪುಲಿಕೇಶಿ ನಗರ ಎಲ್ಲ ಅಕ್ಕಪಕ್ಕದ ಏರಿಯಾಗಳೇ ನೋಡಿ. ಉಗ್ರ ಚಟುವಟಿಕೆಗಳಿಗೆ ನೆರವು ನೀಡಿದ ಆರೋಪದ ಮೇಲೆ ಕೆಲವು ಕಡೆ ದಾಳಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದೆ. ಈಗಾಗಲೇ ಶಂಕಿತ ಉಗ್ರರು ಅಂತಂದ್ಬಿಟ್ಟು ಆರ್ಟಿ ನಗರದ ಸುಲ್ತಾನ್ ಪಾಳ್ಯದಲ್ಲೇ ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು, ನಿಮಗೆ ನೆನಪಿರಬಹುದು. ಈಗ ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಎನ್ಐಎ ಅವರು ರೇಡ್ ಮಾಡಿದ್ದಾರೆ. ಉಗ್ರ ಚಟುವಟಿಕೆಗಳಿಗೆ ನೆರವು ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಕೆಲವೊಬ್ಬರ ಮನೆಗೆ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಕಡೆ ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಕಡೆ ಆರ್ಟಿ ನಗರ, ಹೆಬ್ಬಾಳ, ಶಿವಾಜಿನಗರ, ಪುಲಿಕೇಶಿ ನಗರ ಆ ಬೆಲ್ಟಲ್ಲೇ ಆಗಾಗ್ಗೆ ಎನ್ಐಎ ರೇಡ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ ನೋಡಿ, ಆ ಏರಿಯಾ ಬೆಲ್ಟಲ್ಲೇ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗ ಎಲ್ಲೆಲ್ಲಿ ರೇಡ್ ಆಗಿದೆ? ರೇಡ್ ಮಾಡಿರೋದು ಮನೆಗಳ ಮೇಲ ಅಥವಾ ಬೇರೆ ಇನ್ನೆಲ್ಲಾದ್ರೂ ಯಾರಾದರೂ ಶಂಕಿತರನ್ನ ಏನಾದರೂ ಅರೆಸ್ಟ್ ಮಾಡಿದಾರಾ ಎನ್ಐಎ ಅಧಿಕಾರಿಗಳು? ಏನಿದೆ ಇದೆಲ್ಲದರ ಬಗ್ಗೆ ಮಾಹಿತಿ? ಅರವಿಂದ್, ಎನ್ಐಎ ಅಧಿಕಾರಿಗಳ ಸರಣಿ ದಾಳಿ ಇವತ್ತು ಕೂಡ ಮುಂದುವರೆದಿದೆ. ಬೆಂಗಳೂರಿನ ಅಲ್ಲಿ ಸರಣಿಯಾಗಿ ಅಂದ್ರೆ ಸುಮಾರು ಒಂದು ಬೃಹತ್ ಬೇಟೆಯನ್ನ ಆಡೋದಕ್ಕೆ ಇವತ್ತು ಎನ್ಐಎ ಅಧಿಕಾರಿಗಳು ಸಜ್ಜಾದಂತೆ ಕಾಣಿಸ್ತಿದೆ. 20ಕ್ಕೂ ಹೆಚ್ಚು ಕಡೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಬೆಳಗ್ಗೆಯಿಂದ ಅವರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸೋದು, ಮನೆಯಲ್ಲಿ ಒಂದಷ್ಟು ದಾಖಲಾತಿಗಳನ್ನ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಈ ದಾಳಿಯ ಹಿನ್ನೆಲೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಉತ್ತರ ಕರ್ನಾಟಕದ ಜಿಲ್ಲೆಯೊಂದರಲ್ಲಿ ದೇವೇಂದ್ರಪ್ಪ ಅಂತೇಳಿ ಒಬ್ಬ ವ್ಯಕ್ತಿ, ಆತನನ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಕಾರಣ, ಆತನ ಮನೆಯಲ್ಲಿ ನೋಟ್ ಮಿಷಿನ್ ಸಿಕ್ಕಿತ್ತು, ನೋಟನ್ನ ಪ್ರಿಂಟ್ ಮಾಡುವ ಮಿಷಿನ್ ಅನ್ನೋ ಹಿನ್ನೆಲೆಯಲ್ಲಿ ಆತನಿಗೆ ಪೂರಕವಾಗಿ ಕೆಲಸವನ್ನ ಮಾಡ್ತಿದ್ದಂತಹ ವ್ಯಕ್ತಿಗಳು, ಆತನ ಸಹಚರ್ಯ ಯಾರಿದ್ರು ಅಂತವರ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆತನ ಸಹಚರರು ಸುಮಾರು 10 ಮಂದಿಯ ಮನೆಗಳ ಮೇಲೆ ದಾಳಿಯಾಗಿದೆ. ಹೀಗಾಗಿಯೇ ಬೆಂಗಳೂರಿನ ಪುಲಿಕೇಶಿ ನಗರ, ಅದ್ರ ಜೊತೆಗೆ ಜೆಸಿ ನಗರ, ಶಿವಾಜಿನಗರ, ಆರ್ಟಿ ನಗರ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಬೆಳಿಗ್ಗೆಯಿಂದ ಈ ರೇಡ್ ಏನಿದೆ, ಮೆಗಾ ರೇಡ್ ಮುಂದುವರೆದಿರೋದು. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈಗ ಎನ್ಐಎ ಅಧಿಕಾರಿಗಳು ಬೆಂಗಳೂರನ್ನ ಬಿಟ್ಟು ಬಿಡದೆ ಜಾಲಾಡ್ತಾ ಇದ್ದಾರೆ. ಅದರಲ್ಲೂ ಆ ಬೆಲ್ಟಲ್ಲೇ ಹೆಬ್ಬಾಳ, ಆರ್ಟಿ ನಗರ, ಪುಲಿಕೇಶಿ ನಗರ, ಶಿವಾಜಿನಗರ, ಜೆಸಿ ನಗರ ಇಲ್ಲೇ ಇದ್ದಾರೆ. ಏನೋ ದೊಡ್ಡ ಮಟ್ಟದ ಲೀಡ್ ಸಿಕ್ಕಿರಬೇಕು ಅವರಿಗೆ, ಹಾಗಾಗಿ ಈ ರೇಡ್ ನಡೆದಿದೆ.